ನಮಸ್ತೆ. ಹೇಳಿ ಹೇಳಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪ್ರಕಾಶ್ ಅಂತ. ಸರ್, ಇವಾಗ ನೀವು ನೋಡ್ತಿರ್ಬೋದು ಧರ್ಮಸ್ಥಳದ ತನಿಖೆ SIT ನಡೀತಾ ಇದೆ. ಸೊ ಏನು ಅನ್ಸುತ್ತೆ ಸರ್? ಭೀಮಾ ಬಂದಿದ್ದಾನೆ, ಒಂದು ಕಡೆ ಡೌಟ್ ಬರುತ್ತೆ, ಇನ್ನೊಂದು ಕಡೆ ನಂಬಬೇಕು ಅನಿಸುತ್ತೆ. ಎಲ್ಲಿವರೆಗೂ ಮುಟ್ಟುತ್ತೆ ಅನ್ಸುತ್ತೆ ಸರ್ ಇವಾಗ ಧರ್ಮಸ್ಥಳದ್ದು? ಇದು ಹೆಂಗೆ ಹೇಳ್ಬೇಕು ಅಂತ ಜನಗಳಿಗೆ ಒಂಥರ ಕಸಿಬಿಸಿ ಆಗ್ತಾ ಇದೆ. ಸತ್ಯನೋ ಸುಳ್ಳು ಅಂತ ಕೆಲವು ಜನ ಗೊತ್ತಿಲ್ಲ. ಇನ್ನೊಂದು ಪುರಾತನ ಕಾಲದಿಂದನೂ ಮಂಜುನಾಥ ಸ್ವಾಮಿ ಮೇಲೆ ತುಂಬ ಭಕ್ತಿ ಭಾವದಿಂದ ಪರವಶರಾಗಿದ್ದಾರೆ ಜನಗಳು. ಅದೊಂದು ಇದಕ್ಕೆ ಅದನ್ನು ನೋಡಿಕೊಂಡ್ರೆ ಮುಂಚೆಯಿಂದನೂ ನ್ಯಾಯ ನೀತಿ ಧರ್ಮ ಪಾಲನೆಗೆ ಧರ್ಮಸ್ಥಳ ಒಂಥರ ಧರ್ಮದಂಥ ನಾಡು ಅಂತ ಮುಂಚೆಯಿಂದನೂ ಜನ ಎಲ್ಲ ನಂಬಿರೋ ಅಂಥ ವಿಚಾರ. ಹೌದು. ಅದ್ರ ಜೊತೆಗೆ ಏನಾಗುತ್ತೆ, ಈ ಕಾಣದ ಕೈಗಳು ಸ್ವಲ್ಪ ಆಟ ಆಡ್ತದೆ ಈ ಇದರಲ್ಲಿ. ಅವ್ರಿಗೆ ಈಗ ದೇವರೊಬ್ಬ ನೋಡ್ಕೊತಾ ಇದ್ದಾನೆ. ಪ್ರತಿಯೊಬ್ಬರಿಗೂ ನಾವು ಸಣ್ಣ ಹುಡುಗರಲ್ಲಿ ಯಾರಾದರೂ ಮನೇಲಿ ಏನಾದರೂ ಕದ್ರೆ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿಗೆ ಹರಕೆ ಕಟ್ಕೊಂಡ್ರೆ ಖಂಡಿತ ಅದು ಬಂದು ವಾಪಸ್ಸು ಆ ಪ್ರಾಡಕ್ಟು ಆ ವಸ್ತುನ ಮನೆಗೆ ತಂದು ಇಟ್ಟೋಗೋರು. ಅಂಥ ಭಾವಪರವಶವಾದ ಒಂದು ದೇವಸ್ಥಾನದಲ್ಲಿ ಈ ಥರ ಆಗಿದೆ ಅಂತ ಹೇಳಲಿಕ್ಕೆ ಜನಕ್ಕೆ ಇವಾಗಲೂ ಸತ್ಯತೆ ತಿಳಿಯೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಏನಂತಂದರೆ ಈಗಿನ ವಾತಾವರಣದಲ್ಲಿ ದೇವ್ರಿಗೆ ಮರೆಮಾಚಬೇಕು, ದೇವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಮನೋಭಾವನೆ ಜನರಲ್ಲಿ ಬೇರೂರಿದೆ. ಮತ್ತು ಪುರಾತನ ಕಾಲದಿಂದನೂ ಸಹ ಆ ಸಂಸ್ಕೃತಿಯಾದ ಜೈನ ಜನಗಳು ಈ ಥರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ಪ್ರತೀತಿ ಇದೆ. ಅಕಸ್ಮಾತ್ ಆ ಥರದ್ದೇನಾದ್ರು ಅವರು ಮಾಡಿದರೆ ಆ ಮಂಜುನಾಥ ಸ್ವಾಮಿನೇ ಅವ್ರಿಗೆ ತೊಂದರೆ ಮಾಡ್ತಿದ್ರೇನೋ, ಅವ್ರನ್ನ ಸರಿಯಾಗಿರೋಕ್ಕೆ ಬಿಡ್ತಿರ್ಲಿಲ್ವನೋ, ತುಂಬ ತೊಂದರೆ ಕೊಡೋರು, ಅಥವಾ ಅವ್ರ ಜೀವಕ್ಕೆ ಆಪತ್ತು ಬಂದಿರ್ಬೋದು. ಈ ಥರ ಆಗ್ತಿತ್ತು. ಈಗಿನ ವಾತಾವರಣದಲ್ಲಿ ಜನಗಳೆಲ್ಲ ಏನು ಮಾಡ್ತಿದ್ದಾರೆ, ಮಂಜುನಾಥ ಸ್ವಾಮಿ ಅಥವಾ ವೀರೇಂದ್ರ ಹೆಗ್ಗಡೆ ಅವರು. ಸರ್, ಇವಾಗ ಜನಗಳಿಗೂ ತಿಳುವಳಿಕೆ ಇದೆ. ಅವರು ಕೆಲವ್ರು ಹೇಳೋದೇನು, ವಾದ ಮಾಡೋದೇನು ಅಂದರೆ, ಆಯಿತು ಧರ್ಮಸ್ಥಳದಲ್ಲಿ ದೇವರಿದ್ದಾರೆ, ಯಾರೂ ತಪ್ಪು ಮಾಡಿಲ್ಲ ಅಂತ ಆದರೆ ಸೌಜನ್ಯ ಅನ್ನೋ ಹುಡುಗಿ ಆಗಿರ್ಬೋದು, ಆ ಥರ ಎಷ್ಟೋ ಪ್ರಕರಣಗಳು ಯಾಕೆ ಕೊಲೆ ಆಗಿ ಅದು ಯಾರು ಅಂತ ಭೇದಿಸೋಕ್ಕೆ ಆಗಿಲ್ಲ ಪೊಲೀಸ್ ಅವ್ರಿಗೆ, CBI ಅವ್ರಿಗೆ. ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚಕ್ಕಾಗ್ದಿರ ಎಲ್ಲ ನಿಗೂಢವಾಗೇ ಇದೆ ಅನ್ನೋದೇ ಪ್ರಶ್ನೆ ಅವಾಗಲೇ ಉಟ್ಕೊಳ್ಳೋದು. ಪ್ರಭಾವಿ ವ್ಯಕ್ತಿಗಳಿದಾರ ಇದರಿಂದ, ಯಾರ್ದನ ಕೈವಾಡ ಇದೆಯಾ? ಸೊ ಅಲ್ಲಿಂದ ಅನುಮಾನಗಳು ಶುರುವಾಗಿದ್ದಲ್ವಾ? ಈಗ ಪ್ರಭಾವಿ ವ್ಯಕ್ತಿಗಳು ಇದ್ರೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಈಗ ಪ್ರಭಾವಿ ವ್ಯಕ್ತಿಗಳು ಅಥವಾ ಅಲ್ಲೇನೋ ಒಂದು ಯಾವುದೋ ಒಂದು ಕಮ್ಯುನಿಟಿ ಪೀಪಲ್ಸು ಈ ಥರ ಮಾಡಿರ್ಬೋದು. ಅದನ್ನು ಇವ್ರು ಧರ್ಮಸ್ಥಳದ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಯಾವುದೋ ಮನೆಗೆ ಯಾರೋ ಬಂದು ಮಾಟ ಮಂತ್ರದ ಪ್ರಾಡಕ್ಟ್ನ ತಂದಿಟ್ಟೋಗಿ ಅವ್ರು ಕೆಟ್ಟದ್ದು ಬಯಸೋ ಅಂತ ಇದ್ದೇ ಇರ್ತಾರೆ. ಅದೇ ಥರ ಇಲ್ಲೂ ಆಗಿರ್ಬೋದಲ್ವಾ? ಇಲ್ಲೂ ಆಗಿರ್ಬೋದು. ಕೆಲವೊಂದು ಪುಂಡ ಪೋಖ್ರಿಗಳು ಯಾರನ್ನೋ ತಗೊಂಬಂದು ಮರ್ಡರ್ ಮಾಡಿ ಇನ್ನೊಂದೇನೋ ಮಾಡಿ ಅಲ್ಲಿ ಊದಿಟ್ಟಿರ್ಬೋದು, ಅಥವಾ ಇನ್ನೊಂದೇನೋ ಮಾಡಿರ್ಬೋದು. ಅದು ನಮಗೆ ಗೊತ್ತಿಲ್ಲ. ನಾವು ಏನಕ್ಕೆ ಮಾತಾಡೋಕ್ಕೆ ಇಲ್ಲ ಅಂತಂದರೆ ಆ ಸತ್ಯನೇ ನಮಗೆ ಗೊತ್ತಿಲ್ಲ ಅಂತಂದಾಗ ನಾವು ಹೆಂಗೆ ಹೇಳಬಹುದು? ಈಗೂ ಇದು ನಿಗೂಢವಾಗಿ ಇದೆ. ಬಟ್ ಎಲ್ಲೋ ಒಂದು ಕಡೆ ಅನುಮಾನ ಉಟ್ಕೊಳ್ತಾರಲ್ವ ಸರ್? ಇವಾಗ ಪೊಲೀಸ್ ಅವರು ಸಹ ಸರಿಯಾಗಿ ತನಿಖೆ ಮಾಡಿಲ್ಲ. ಸೌಜನ್ಯ ಕೇಸಲ್ಲಿ ತುಂಬ ಸಾಕ್ಷಿ ನಾಶ ಆಗಿದೆ ಅಂತಲೇ CBI ಹೇಳಿದ್ರು. ಅದು ನೋಡಿದಾಗ ಪೊಲೀಸ್ ಅವರು ಈ ಥರ ಕರ್ತವ್ಯನ ಇಷ್ಟನ್ನು ಪಾಲಿಸಿಲ್ಲ ಅಂದಾಗ ಈಗಿನ ವಾತಾವರಣದಲ್ಲಿ ನಿಜವಾದ ನ್ಯಾಯಯುತವಾದ ವ್ಯಕ್ತಿ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಮನೋಭಾವನೆ ನಮ್ಮಲ್ಲಿದೆ. ಅದು ಪೊಲೀಸೇ ಆಗಿರ್ಬೋದು, SITನೇ ಆಗಿರ್ಬೋದು, ಒಂದು ಗುಂಪುಗಾರಿಕೆಯಾದ ಒಂದು ಸಂಘಟನೆ ಸಂಸ್ಥೆನೇ ಆಗಿರ್ಬೋದು, ಒಂದು ಮನೇಲೇ ಆಗಿರ್ಬೋದು. ಯಾರೋ ಒಬ್ರು ಕೆಟ್ಟವ್ರು ಇದ್ದೇ ಇರ್ತಾರೆ. ಆ ಕೆಟ್ಟದ್ದಕ್ಕೆ ಜಾಸ್ತಿ ಜನ ಬೆಲೆ ಕೊಡ್ತಾರೆ ಹೊರತು, ಆ ಕೆಟ್ಟವರು ಅವರೇ ಸತ್ಯ, ನಾವೇ ಸುಳ್ಳು ಹೇಳಿ ಸಹ ನಾವು ಸತ್ಯ ಅಂತ ವಾದ ಮಾಡೋ ಅಂತ ತುಂಬ ಜನ ಇದ್ದಾರೆ. ಅದೇ ರೀತಿ ಇಲ್ಲೂ ಆಗಿರ್ಬೋದು. ಭೀಮನ್ ನಂಬ್ತೀರಾ ಅಥವಾ ಡೌಟ್ ಇದೆಯಾ ಸರ್? ಈಗ SIT ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಕಡೆ ಅದು ನ್ಯಾಯಯುತವಾಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ SIT ಅಂತಂದರೆ ಒಂದೊಂದು ಟೀಮ್ ಇರುತ್ತೆ. ಕೆಲವೊಂದು ಕಡೆ ಒಂದೇ SITನಲ್ಲಿ 100 ಟೀಮ್ ಇರ್ಬೋದು. ಅದರಲ್ಲಿ 25 ಟೀಮು ಕಳಪೆ ಆಗಿರ್ಬೋದು, ಇನ್ನು 75 ಟೀಮು ಸರಿಯಾಗಿರ್ಬೋದು. SIT ತನಿಖೆ ಮಾಡಿದ್ರು, ಮತ್ತು ಇವರು ಪ್ರಜ್ವಲ್ ರೇವಣ್ಣ ಅವ್ರದ್ದು ತನಿಖೆ ಆಯಿತು. ಆ ಸತ್ಯ ಎಲ್ಲರಿಗೂ ಗೊತ್ತಾಯಿತು. ಅಲ್ಲಿ ಯಾರೂ ಸಹ ಮುಚ್ಚಿಡತಕ್ಕಂಥ ವ್ಯವಸ್ಥೆನೇ ಇರಲಿಲ್ಲ. ಇರೋಕ್ಕೆ ಅವನೇ ಸಾಕ್ಷಿನ ಒದಗಿಸಿದಂಗೆ ಆಗಿದೆ. ಹಂಗಿದ್ದಾಗ ಅವನು ಸಿಗಾಕೊಂಡ. ಇಲ್ಲಿ ಈ ಥರ ಈಗ ಯಾರನ್ನೋ ಒಬ್ಬರನ್ನ ಕರ್ಕೊಂಬಂದರು, ಅವರು ಅನಾಮಧೇಯ ಮನುಷ್ಯ, ಅವನಿಗೊಂದು ಕಣ್ಣು ಕಟ್ಟೆ ಹಾಕಿ ಕರ್ಕೊಂಡೋಗಿ ತೋರಿಸಿದ್ರು. ಅವನಿಗೆ ಅಕಸ್ಮಾತ್ ಅವನ ಮುಖ ಎಲ್ಲರಿಗೂ ಕಾಣಂಗೆ ತೋರಿಸಿ
ಅವ್ನು ಸಿಗಾಕೊಂಡ್ರೆ ಅವನು ಸಾಯಿಸ್ತಾರೆ ಅನ್ನೋ ಒಂದು ಇದು ಸರಿಯಾದ ಬಲವಾದ ನಂಬಿಕೆ ಇದೆ. ಮರ್ಡರ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ಅವನಿಗೆ ಅವನ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ಇದೆ. ಹಂಗಿದ್ದಾಗ ಇಷ್ಟೊಂದು ಭದ್ರತೆ ಇದ್ದಾಗಲೂ ಸಹ ಅವನ್ನ ಸೆಕ್ಯೂರ್ ಮಾಡಿ ಮುಖ ಎಲ್ಲ ತೋರಿಸಿ ಇವನೇ ಹಿಂಗೆ ಮಾಡಿದ್ದು ಅಂತ ಹೇಳಿ ಸಾಕ್ಷ್ಯಾಧಾರ ಸಮೇತವಾಗಿ ಈ ಥರ ನಾವು ಮಾತಾಡ್ತಿದ್ದೀವಲ್ಲ ಆ ಥರ ಮಾತಾಡ್ಬೋದಲ್ಲ, ಯಾಕೆ ಮಾತಾಡೋಕ್ಕಾಗಲ್ಲ ಅಲ್ವಾ? ಅವನ್ನ 1,000 ದಿನ ಆಗಲಿ 10 ವರ್ಷಗಳೇ ಆಗಲಿ ಸರ್ಕಾರ ಅವನಿಗೆ ಒಂದು ಭದ್ರತೆ ಕೊಟ್ಟು ನೋಡ್ಕೋಬೋದಲ್ಲ. ಒಂದು ಇದು ಈಗ ಯಾರೋ ಒಬ್ಬ ಕೊಲೆ ಮಾಡಿದ್ದಾನೆ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ, ಈ ಸತ್ಯಾಸತ್ಯತೆ ಗೊತ್ತಾದಾಗ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ, ಇಡೀ ಆ ಸಂಸ್ಥೆಗೆ ಒಳ್ಳೇದಾಗುತ್ತೆ ಅನ್ನೋ ಇದ್ದಾಗ ಅವ್ನ ಮುಖ ತೋರಿಸ್ಬೋದಲ್ಲ. ಅವ್ನ ಮುಖ ತೋರಿಸ್ಬಿಟ್ಟು ಅವ್ನು ರಾಜಾರೋಷಿ ಕರ್ಕೊಂಡು ಹೋಗ್ಬೋದು, ರಾಜಾರೋಷಿ ಕರ್ಕೊಂಡ್ಬರ್ಬೋದು. ಮುಖಕ್ಕೆ ಯಾಕೆ ಬಟ್ಟೆ ಹಾಕ್ಬೋದು? ಡೌಟ್ ಇದೆಯಾ ಅದ್ರ ಮೇಲೆ ಅಥವಾ ಹೆಂಗೆ? ಅವನ ಮೇಲೂ ಡೌಟ್ ಇದೆ. ಅಕಸ್ಮಾತ್ ಅವನೇನಾರ ಮಾಡಿರ್ಬೋದು, ಅವನೇ ಕೊಲೆ ಮಾಡಿ 4 ಜನ ಮುಚ್ಚಾಕಿರ್ಬೋದು. ನೀನು ಹೇಳ್ಬೇಡ, ನಾನು ಅವನು ನನಗೆ ಕೊಲೆ ಮಾಡಿದ್ದೀನಿ ಅಂತ ಯಾರ ಹತ್ರ ಹೋದಾಗ ನೀನು ಹೇಳ್ಬೇಡ ಅಂತ ಅವನಿಗೆ ಹೇಳಿರ್ಬೋದು. ಅವನೇನು ಹೇಳ್ತಿರೋದು ನಾನೇ ಮುಚ್ಚಿದ್ದೀನಿ ಅಂತಂದಾಗ ಅವನ ಮೇಲೆ ಡೌಟ್ ತಾನೆ. ಅವ್ನು ಹೇಳ್ಬೋದಲ್ಲ, ಇಂಥರೇ ಕೊಲೆ ಮಾಡಿಸಿ ಮುಚ್ಚಿದ್ದಾರೆ ಅಂತ ಹೇಳ್ಬೋದಲ್ಲ. ಕರ್ಕೊಂಡೋಗಿ 13ನೇ ಜಾಗ, 14ನೇ ಜಾಗ, 12ನೇ ಜಾಗ ಸುಮ್ಮನೆ ಅವ್ನು ಮಂಗನ್ ಮಾಡ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ನ್ಯಾಯ ಸಿಗುತ್ತೆ ಅನ್ಸುತ್ತಾ ಸರ್? ನ್ಯಾಯ ಸಿಗುತ್ತೆ. ಸರಿಯಾದ SITನಲ್ಲಿ ಸರಿಯಾದ ಗಡತ್ತಗಿರೋ ಅಂತ ಯಾರಾದರೂ ದಕ್ಷ ಅಧಿಕಾರಿ ಬಂದರೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಅವ್ನು ಕರ್ಕೊಂಡೋಗಿದ್ದಾನಲ್ಲ ಅನಾಮಧೇಯ ಮನುಷ್ಯ, ಅವನಿಗೂ ಸರಿಯಾಗಿ 4 ಚಳಿ ಬಿಡಿಸಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.